जाणवते ಸ್ವಗ್ರಾಮದಲ್ಲಿ ಎಲ್ಲರೂ ಹೃದಯಪೂರ್ವಕವಾಗಿ ಅವರನ್ನು ತಮ್ಮ ಸೇವೆಯಿಂದ ಸ್ವಾಗತ ಮಾಡಿಕೊಂಡು ಇಂದಿನ ದಿವಸ ಅವರು ಕೂಡ ನಮ್ಮೆಲ್ಲರ ಮಕ್ಕಳಿಗೆ ಮಾರ್ಗದರ್ಶಕರಾಗಿ ಇಂಥ ದೇಶ ಸೇವೆಗೆ ನಾವೆಲ್ಲರೂ ಹೊಣೆಯಾಗಬೇಕಂತಕ್ಕಂಥ ಸೇವೆಯನ್ನು ಅವರು ಮಾಡಿ ತೋರಿಸಿದ್ದಾರೆ. ಅದಕ್ಕೆ ತಾವೆಲ್ಲರೂ ಮುದ್ದು ವಿದ್ಯಾರ್ಥಿಗಳಾಗಲಿ ವಿದ್ಯಾರ್ಥಿಗಳ ತಂದೆ ತಾಯಿಗಳಾಗಲಿ ಈ ನಮ್ಮ ಸಂತೋಷ್ ಚವ್ಹಾಣ್ ಅವರ ಸೇವೆಯಂತೆ ನಮ್ಮ ಮಕ್ಕಳು ಕೂಡ ಭಾರತೀಯ ದೇಶ ಸೇವೆಯನ್ನು ಮಾಡಲಿ ಅಂತಕ್ಕಂಥ ಒಂದು ಹುರುಪಿನಿಂದ ಒಂದು ಗುರಿಯನ್ನು ಇಟ್ಟುಕೊಂಡು ತಾವು ತಮ್ಮ ಹೇಳ್ತೀನಿ. ಸಂತೋಷ್ ಹಾಗೂ ಆತನ ಮಡದಿಯ ಜೀವನದಲ್ಲಿ ಒಳ್ಳೆಯ ದಿನಗಳು, ಒಳ್ಳೆಯ ಆಯುಷ್ಯ, ಒಳ್ಳೆಯ ಆರೋಗ್ಯವನ್ನು ಕೊಟ್ಟು ದೇವರು ಕಾಪಾಡಬೇಕಂತೇಳಿ ತಮ್ಮೆಲ್ಲರ ಪರವಾಗಿ ಆ ದೇವರಲ್ಲಿ ಕೇಳ್ಕೊಳ್ತೀನಿ. ಈ ಭಾಗದ ಶಾಸಕರ ಸೇವೆಯನ್ನು ಸಲ್ಲಿಸಿ ಇವತ್ತು ಅವರು ನಮ್ಮ ತಂಡಕ್ಕೆ ಅವರು ರಿಟೈರ್ಮೆಂಟ್ ಹೊಂದಿ ಇವತ್ತು ನಮ್ಮ ತಂಡಕ್ಕೆ ವಾಪಸ್ ಬಂದಿದ್ದಾರೆ. ಇಂಥವರು ನಮ್ಮ ತಂಡದ ಪ್ರತಿಯೊಬ್ಬರ ಯುವಕರಿಗೂ ಕೂಡ ಸ್ಫೂರ್ತಿಯಾಗಬೇಕು. ಯಾಕಂತಂದ್ರೆ ಇವತ್ತಿನ ದಿವಸ ರಾಜಕಾರಣಿಗಳಕ್ಕಿಂತ ನಮಗೆ ಹೀರೋಸ್ ಆಗಿರ್ಬೋದು, ಎಲ್ಲರಿಗಿಂತ ನಮಗೆ ಹೀರೋಸ್ ಮೇನ್ ನಾವು ಯಾರನ್ನ ಇನ್ಸ್ಪೈರ್ ಆಗಬೇಕು ಅಂತಂದ್ರೆ ಇಂಥ ಒಬ್ಬರು ಏನು ನಮ್ಮ ದೇಶವನ್ನು ಉಳಿಸ್ಲಿಕ್ಕೆ ಏನು ಅವ್ರು ಹೇಳಿದ್ರು ಕಾಶ್ಮೀರಲ್ಲಿ ಅವ್ರು ಸರ್ವಿಸ್ ಮಾಡಿದ್ದಾರೆ, ಚಂಡೀಗಢಲ್ಲಿ ಆಗಿರ್ಬೋದು, ಹಲವಾರು ನಮ್ಮ ದೇಶಾದ್ಯಂತ ಅವರು ನಮ್ಮ ಕಾಶ್ಮೀರಲ್ಲಿ ಅಂತೂ ಎಂಥ ಸಿಚುವೇಶನಲ್ಲಿ ಅವರು ಸರ್ವಿಸ್ ಮಾಡಿರ್ತಾರಂದ್ರೆ ನಮ್ಮದು ಟೆಂಪ್ರೇಚರ್ ಮೈನಸಲ್ಲೂ ಇರ್ತಾವೆ, ಅಂತಲ್ಲಿ ಸರ್ವಿಸ್ ಮಾಡ್ಕೊಂಡು ಬಂದು ಇವತ್ತು ಎದಕ್ಕೋಸ್ಕರ ಅಂದರೆ ನಮ್ಮ ದೇಶ ನಾವು ಸುರಕ್ಷಿತವಾಗಿ ನಮ್ಮ ಡೈಲಿ ಆ್ಯಕ್ಟಿವಿಟೀಸ್ ಇಲ್ಲಿ ನಡಿಬೇಕಂದ್ರೆ ಅವ್ರು ನಮಗೆ ಅಲ್ಲಿ ಬಾರ್ಡ್ರದಲ್ಲಿ ನಮಗೆ ಅವ್ರೇನಾದರೂ ಅಲ್ಲಿ ಸರ್ವಿಸ್ ಮಾಡಿದ್ರೆ ನಾವಿಲ್ಲಿ ಕರೆಕ್ಟಾಗಿ ನಮ್ಮ ಡೈಲಿ ಆ್ಯಕ್ಟಿವಿಟೀಸಲ್ಲಿ ನಾವು ಆರಾಮಾಗಿರ್ತೀವಿ. ಇವತ್ತು ಅದಕ್ಕೋಸ್ಕರ ಅವರು ನಮ್ಮಂಥವ್ರು ಎಲ್ರಿಗೂ ಸ್ಫೂರ್ತಿ ಆಗಲಿ. ಇವತ್ತು ಯುವಕರಿಗೆ ಹಾಗೆ ಪ್ರತಿಯೊಬ್ಬರಿಗೂ, ಯಾಕಂತಂದ್ರೆ ಇವತ್ತು ನಾವಂತರೂ ಎಲ್ಲರೂ ಹೋಗಿ ದೇಶ ಕಾಯೋಕ್ಕಾಗೋದಿಲ್ಲ. ಕೆಲವೊಬ್ಬರಿಗೆ ಚಾನ್ಸ್ ಸಿಗ್ತದೆ, ಅದನ್ನು ಅವರು ತುಂಬ ಚೆನ್ನಾಗಿ ಮಾಡಿ ಇವತ್ತು ಬಂದಿದ್ದಾರೆ. ಇವತ್ತು ಅವ್ರಿಗೆ ಗೌರವ ಸಲ್ಲುವಂಥ ಕೆಲಸ ಹಾಗೂ ಅವರಂತೆ ಇರೋ ಎಲ್ಲ ಸೋಲ್ಜರ್ಸಿಗೆ, ಆಗ ನಮಗೆ ಫ್ರೀಡಮ್ ಕೊಡಿಸಿದವ್ರಿಗೆ ಇಲ್ಲ ನಮ್ಮ ಫ್ರೀಡಮ್ ಫೈಟರ್ಸಿಗೆ ಕೂಡ ನಾವು ಗೌರವ ಯಾವಾಗ ಸಲ್ಲಿಸ್ತೀವಿ ಅಂತಂದ್ರೆ ನಾವು ನಮ್ಮ ಲೈಫ್ನಲ್ಲಿ ನಾವು ಅವ್ರ ಥರ ದೇಶಕ್ಕೆ ನಮ್ಮ ಬಾರ್ಡ್ರಿಗೆ ಹೋಗೋದು ಬೇಕಾಗಿಲ್ಲ. ಆದರೆ ನಮ್ದು ಏನು ಡೈಲಿ ಆ್ಯಕ್ಟಿವಿಟೀಸ್, ನಮ್ದೇನು ಜಾಬ್ ಅದ, ನಮ್ದೇನು ರೆಸ್ಪಾನ್ಸಿಬಿಲಿಟೀಸ್ ಅದಾವೆ ಸಿಟಿಸನ್ ಆಗಿ, ನಮ್ದೇನು ತಾಂಡದಲ್ಲಿ ನಮ್ದೇನು ಕೆಲಸಗಳದಾವ ಅದನ್ನು ನಾವು 100% ಮಾಡಿದ್ರೆ ಅದು ನಾವು ದೇಶಕ್ಕೆ ಸೇವೆ ಸಲ್ಲಿಸ್ದಂಗೆ. ಇವತ್ತು ಒಬ್ಬರು ಟೀಚರ್ ಚೆನ್ನಾಗಿ ಪಾಠ ಮಾಡಿದ್ರಂದ್ರೆ ಎಷ್ಟೋ ಜನ ಮಕ್ಕಳು ಒಳ್ಳೆಯ ವಿದ್ಯಾಭ್ಯಾಸನ ಬೆಳೆಸಿ ಎಷ್ಟು ಮುಂದೆ ದೊಡ್ಡ ಪೊಸಿಷನ್ ಒಳಗೆ ಹೋಗಿ ಸಾಧ್ಯ. ಇವತ್ತು ಅದು ಒಂದು ಎಕ್ಸಾಂಪಲ್. ಎಲ್ಲರೂ ನಮ್ಮ ಜವಾಬ್ದಾರಿಗಳನ್ನು ನಾವು ಅವ್ರು ಯಾವ ರೀತಿ ನಿಭಾಯಿಸಿದಾರೆ ಅಷ್ಟು ಕಟ್ಟುನಿಟ್ಟಿರ್ತಾರೆ. ಯಾಕಂದ್ರೆ ಸೋಲ್ಜರ್ಸ್ದು ಏನು ರೂಲ್ಸ್ ಏನು ಅವರು ಭಾಳ ಸ್ಟ್ರಿಕ್ಟ್ ವೇಯಿಂದ ಅವರು ಟ್ರೈನಿಂಗ್ ತೊಗೊಂಡು ಮುಂದೆ ಹೋಗಿ ಸರ್ವಿಸನ್ನು ಕೊಟ್ಟಿರ್ತಾರೆ. ಇವತ್ತು ಅದನ್ನೆಲ್ಲ ನಾವು ಸ್ಫೂರ್ತಿಯಾಗಿ ಇಟ್ಕೊಂಡು ನಮ್ಮ ದೇಶವನ್ನು ಕಟ್ಟಲಿಕ್ಕೆ ನಾವೆಲ್ಲರೂ ಪ್ರಯತ್ನ ಪಡೋಣ ಅವ್ರ ಥರ ಅಂತ ಒಂದು ಮಾತನ್ನು ಹೇಳ್ತಾ, ಮತ್ತೊಮ್ಮೆ ಅವರಿಗೆ ಎಜುಕೇಷನ್ ಕೊಡ್ಲಿಕ್ಕೆ ಅವ್ರಿಗೆ ಎಜುಕೇಷನ್ ಕೊಡಿಸಿದ ಅವ್ರ ತಂದೆ ತಾಯಿಯವರಿಗೆ ಆಗಿರ್ಬೋದು, ಅವ್ರಿಗೆಲ್ಲ ಟೀಚರ್ಸಿಗೆ ಆಗಿರ್ಬೋದು, ಆಗ ಅವ್ರ ಎಲ್ಲರ ಆತ್ಮೀಯರಿಗೆ ಏನು ತಾವೆಲ್ಲರೂ ಅವ್ರಿಗೆ ಕಂಗ್ರ್ಯಾಚುಲೇಟ್ ಮಾಡಿದ್ದೀರಿ. ಅದಕ್ಕೋಸ್ಕರ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೀನಿ.